ಮಾರುತಿ, ಇನ್ನು ಈ ಕಾಲಿನ ನೋವಿನಿಂದ ನೀನನ್ನು ಸಾಕಲು ಸಾಧ್ಯವಿಲ್ಲ ಕಣೆ. ಮಾರುತಿ, ಈ ನಿನ್ನ ಗಂಡನನ್ನು ಕ್ಷಮಿಸಿಬಿಡೆ, ಕ್ಷಮಿಸಿಬಿಡು. ಯಾಕ್ರಿ ಯಾಕ್ರಿ ಇಷ್ಟೊಂದು ನಯಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ನನ್ನ ಕೈ ಕಾಲು ಇನ್ನ ಗಟ್ಟಿಯಾಗಿದೆ ರೀ. ನಾನು ನಿಮ್ಮನ್ನ ದುಡ್ದು ಸಾಕ್ತೀನಿ. ಇಷ್ಟು ದಿವಸ ನೀವು ನನ್ನನ್ನು ಸಾಕಿದ್ದೀರಾ, ಇನ್ನು ಮುಂದೆ ನಾನು ಸಾಕ್ತೀನಿ. ಆದ್ರೆ ಇವತ್ತೊಂದು ಊಟಕ್ಕೆ, ಒಂದು ಒಪ್ಪತ್ತೂಟಕ್ಕೆ ಈ ಗ್ರಾಮದಲ್ಲಿ ಭಿಕ್ಷೆ ಬೇಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಣ ರೀ, ಹೊಟ್ಟೆ ತುಂಬಿಸ್ಕೊಳ್ಳೋಣ. ನಿನ್ನ ಕೈಯಲ್ಲಿ ಭಿಕ್ಷೆ ಬೇಡಿಸಿ ಬಿಟ್ಟಂತ ಪಾಪ ಬಂದ್ಬಿಡ್ತಲ್ಲ ನನಗೆ, ಪಾಪ ಬಂದ್ಬಿಡ್ತು. ಆ ದೇವರು ಎಂತ ಕಠೋರ ಶಿಕ್ಷೆಯನ್ನು ಕೊಟ್ಬಿಟ್ಟಾನೆ ನನಗೆ. ಭಾರತಿ, ಭಾರತಿ, ನೋಡಿ, ಈ ಗ್ರಾಮದಲ್ಲಿರೋ ಅಕ್ಕಂದಿರ ಅಣ್ಣಂದಿರ ನನ್ನ ಗಂಡನ ಕಾಲು ಸರಿ ಇಲ್ಲ, ಅವ್ರ ಕೈಯಲ್ಲಿ ದುಡಿಯೋಕ್ಕಾಗ್ತಾ ಇಲ್ಲ. ಒಂದು ಹೊತ್ತು ಊಟಕ್ಕೋಸ್ಕರ ಇವತ್ತು ನೀವು ದಾನ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು.
ರೀ, ಈ ಗ್ರಾಮದ ಜನರು ನಮ್ಮ ಕೈ ಬಿಡ್ಲಿಲ್ಲ ರೀ, ಕೈ ಬಿಡ್ಲಿಲ್ಲ. ದೇವ್ರು ಇದಾನೆ ಅನ್ನಕ್ಕೆ ಇದೇ ಸಾಕ್ಷಿ ರೀ. ನಡ್ರಿ, ಇವತ್ತೊಂದು ಊಟಕ್ಕೆ ಹೊಟ್ಟೆ ತುಂಬ ಊಟ ಕೊಡ್ತಿರ್ತೀವಿ, ಊಟ ಮಾಡೋರಂತೆ. ನಡೀರಿ. ಭಾರತಿ, ಈ ನಿರ್ಭಾಗ್ಯವಂತರು ಕ್ಷಮಿಸ್ಬೇಡೆ. ನಿನ್ನನ್ನು ಭಿಕ್ಷೆ ಬೇಡಿ ಬಿಟ್ಬಿಟ್ಟಲ್ಲೇ, ನಿನ್ನನ್ನು ಭಿಕ್ಷೆ ಬೇಡ್ಬಿಟ್ಟೆ. ನೋಡ್ರಿ, ಇದೆಲ್ಲ ದಯವಿಚ್ಛೆ. ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ.